ಕುಳಿ ಬಂಗಾರಿ ಸಿಗ್ನೇಚರ್ ನ್ಯಾನೋಪ್ಲಾಸ್ಟಿಯಾ ಮ್ಯಾಮ್ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ ಯಾವ ಡೇ ಅಂತ ಹೆರ್ವೆಸ್ ಸಲೂನ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೇ ಹೇಳ್ಬೇಕಾ ಯಾವ ಡೇ ಅಂತ? ಇವತ್ತು ಗುರುವಾರನೂ ಸಲೂನ್ ಬ್ಯುಸಿ ಇದೆ, ಏನೇನೆಲ್ಲ ನಡೆಯುತ್ತೆ ಮತ್ತು ನಮ್ಮದು ನ್ಯಾನೋಪ್ಲಾಸ್ಟಿಯಾ ಅದು ಸಿಗ್ನೇಚರ್ ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ, ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ. ಬ್ಯುಸಿನಲ್ಲಿ ನಾನೇನು ಮಾಡಿದ್ದೀನಿ, ಬ್ಲಾಗೇ ರೆಕಾರ್ಡ್ ಮಾಡಲಿಲ್ಲ. ಸೊ ಆಲ್ರೆಡಿ ನೋಡಿ ಸಾಯಂಕಾಲ ಆಗಿಬಿಟ್ಟಿದೆ. ಬಟ್ ಸಾಯಂಕಾಲನೂ ನಮ್ಮದು ಕಂಟೆಂಟ್ ಸಿಗುತ್ತೆ, ಬ್ಯುಸಿ ಇರ್ತೀವಿ. ನಾನು ಏನೇನೆಲ್ಲ ಇವಾಗ ಸಾಯಂಕಾಲ ಗುರುವಾರ ಸಾಯಂಕಾಲ ಏನೇನು ನಡೆಯುತ್ತೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಬಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಕುಳ್ಳಿ ಅವಾಗ್ಲಿಂದ ಬಾರೆ ಆಚೆ ಹೋಗೋಣ, ನಂದು ಇಂಟ್ರೋ ವಿಡಿಯೋ ಇದೆ, ಇಂಟ್ರೊಡಕ್ಷನ್ ತೊಗೋಬೇಕು ಅಂದರೆ ಬರಲಿಲ್ಲ, ಇವಾಗ ಬಂದಿದ್ದಾಳೆ. ಕುಳ್ಳಿಮ್ಮ ಹಾಯ್. ಕುಳಿ ಬಂಗಾರಿ ಚಿಕನ್ ಇಲ್ಲಿ ನೋಡಿ, ಸೋ ಕ್ಯೂಟ್. ಇವತ್ತಿನ ಔಟ್ಫಿಟ್ಟು ನಾನೊಂದು ನಾರ್ಮಲ್ ಒಂದು ಫಾರ್ಮಲ್ಸ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಕುಳ್ಳಿ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಒಳಗಡೆ ಹೋಗೋಕ್ಕೆ, ನಾನು ಬಿಡ್ತಾ ಇಲ್ಲ. ಸೊ ಹೌ ಇಸ್ ಮೈ ಔಟ್ಫಿಟ್ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಓಕೆ, ಬನ್ನಿ ಒಳಗಡೆ ಹೋಗೋಣ. ಇಲ್ಲೊಂದು ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ. ಐ ಥಿಂಕ್ ಮ್ಯಾಮ್ ಏನು ನೆಲಮಂಗಲದಿಂದ ಬಂದಿರೋದು. ಶಿ ಹ್ಯಾಸ್ ಕಮ್ ಫ್ರಮ್ ನೆಲಮಂಗಲ. ಆ್ಯಂಡ್ ಇಲ್ಲೊಂದು ಗ್ಲೋಬಲ್ ನಡೀತಾ ಇದೆ, ಗ್ಲೋಬಲ್ ನಿಮಿಷ, ಅಲ್ಲೊಂದು ಗ್ಲೋಬಲ್ ನಡೀತಾ ಇದೆ, ಅಲ್ಲೊಂದು ಹೇರ್ ಕಟ್ ನಡೀತಾ ಇದೆ. ಸರ್ ಹೇರ್ ಕಟ್ಟಿಗೆ ಬಂದಿದ್ದಾರೆ, ಮ್ಯಾಮ್ ನ್ಯಾನೋಪ್ಲಾಸ್ಟಿಯಾಗಿ ಬಂದಿದ್ದಾರೆ. ರೈಟ್ ನಾವು ನಮ್ಮ ಸೀಮಾ ಅವರು ಪೆಡಿಕ್ಯೂರಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ, ಕಾನ್ಸ ಪೆಡಿಕ್ಯೂರೇ, ರೋಸ್ ಪೆಡಿಕ್ಯೂರೇ. ಇಲ್ಲಿ ನೋಡಿ, ಇದು ರೆಡಿ ಮಾಡ್ಕೊಂಡಿದ್ದೀವಿ ರೋಸ್ ಪೆಡಿಕ್ಯೂರಿಗೆ. ಆ್ಯಂಡ್ ಅಲ್ಲಿ ಬಿಸಿ ನೀರು ಬರ್ತಾ ಇದೆ. ಸೀಮಾ ವೆಲ್ಕಮ್ ಟು ಮೈ ಚಾನಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ಸೀಮಾ ಚಾನಲ್. ಸೀಮಾ ಚೆನ್ನಾಗಿ ಮಾಡ್ಕೊಡಿಮ್ಮ ಪೆಡಿಕ್ಯೂರು. ಹೇಳಿ ಕನ್ನಡದಲ್ಲಿ. ಚೆನ್ನಾಗಿ ಮಾಡ್ಕೊಡ್ತೀನಿ. ರಾಣಿ ಕ್ವೀನ್ ಆರಾಮಾಗಿ ಕುತ್ಕೊಂಡ್ಬಿಡ್ತಾಳೆ, ಅವಳಿಗೆ ಏನೂ ಕೆಲಸ ಇರಲ್ಲ ಅಲ್ವಾ ರಾಣಿ? ಕುಳ್ಳಿ ಚಿಕನ್ ಅಂದರೆ ನೋಡಿ ಇದು ಮಾಡ್ತಾಳೆ. ಚಿಕನ್ ಕುಳ್ಳಮ್ಮ ಪೆಡಿಕ್ಯೂರಿಗೆ ಬಂದಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಬಿಫೋರ್ ತೋರಿಸ್ಬಿಡ್ತೀನಿ. ಸರ್ ಸ್ವಲ್ಪ ಬೆಂಡ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಕ್ರ್ಯಾಕ್ ಇದೆ. ಸೊ ಆಫ್ಟರ್ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ಹೇಗೆ ಆ ಕ್ರ್ಯಾಕ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ. ಐ ಟ್ರೈ ಆ್ಯಂಡ್ ರೆಕಾರ್ಡ್. ಓಕೆ ಸರ್, ಎಲ್ಲಿಂದ ಬಂದಿದ್ದೀರಾ? ಹೆಸರುಘಟ್ಟ. ಓಕೆ, ಮುಂಚೆ ಏನಾದರೂ ಮಾಡಿಸಿದ್ರಾ? ಏನು ಮಾಡಿಸಿದ್ರಿ? ಏನು ಮಾಡಿಸಿದ್ರಿ? ಬ್ರೇಕೇಜ್ ಇತ್ತಾ? ಸೊ ಅದಾದ್ಮೇಲೆ ಬಿಟ್ಬಿಟ್ಟೆ. ಓಕೆ ಫೈನ್. ಸೊ ಇದು ಮಾಡಿಸೋದ್ರಿಂದ ರಿಟರ್ನ್ ಆ ರೀತಿ ಆಗುತ್ತಾ? ಇಲ್ಲ, ದಿಸ್ ಈಸ್ ಡಿಫ್ರೆಂಟ್ ಟ್ರೀಟ್ಮೆಂಟ್, ಇಸ್ ನಾಟ್ ಸ್ಮೂತ್ನಿಂಗ್. ಓಕೆ, ಸ್ಟ್ರೇಟಾಗಿ ಕೂತ್ಕೊಳ್ಳಿ. ನಿಮ್ಮ ಹೇರ್ ಇಲ್ಲಿ ತನಕ ಇದೆ. ಓಕೆ, ನಾವು ಮಾಡಾದ್ಮೇಲೆ ಇಲ್ಲಿವರೆಗೂ ಹೋಗುತ್ತೆ. ಓಕೆ, ಯು ಹ್ಯಾವ್ ಪ್ರಿಟಿ ಲಾಂಗ್ ಹೇರ್. ಈ ಕರ್ಲಿ ಇದೆ ಅಲ್ವಾ, ಕರ್ಲಿಯಾಗಿ ನಿಮಗೆ ಮೇಲೋಗಿರೋದು ಅಷ್ಟೇ ಅದು. ಓಕೆ, ಯು ಕ್ಯಾನ್ ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಬೂಟಾಕ್ಸ್. ಓಕೆ, ನ್ಯಾನೋಪ್ಲಾಸ್ಟಿಯಾ ಏನಂದರೆ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ, ಬೂಟಾಕ್ಸ್ ಅಂದರೆ ಒಂದು 3 months ಬರುತ್ತೆ. ಸೊ ನೀವು ಡಿಸೈಡ್ ಮಾಡಬೇಕು ನಿಮ್ಗೆ ಏನು ಬೇಕು ಅಂತ. ಸೊ ನ್ಯಾನೋಪ್ಲಾಸ್ಟಿಕ್ ಮಾಡಿಸ್ಕೊಂಡ್ರೆ ಸೊ ಇಲ್ಲಿ ತನಕ ಇದೆ. ಹೇರ್ ಡ್ಯಾಮೇಜ್ ಆಗಲ್ಲ, ಹೇರ್ ರಿಪೇರ್ ಮಾಡುತ್ತೆ. ಇಟ್ ವಿಲ್, ನೀವು ಮೇಂಟೈನ್ ಮಾಡಿದ್ರೆ 10 months ತನಕ ಬರುತ್ತೆ, ನಿಮ್ಮ ಕೈಯಲ್ಲಿದೆ. ಓಕೆ, ನಾವು ಮಾಡಿ ಕಳಿಸ್ತೀವಿ. ಆಫ್ಟರ್ ದಟ್ ಯು ಶುಡ್ ಮೇಂಟೈನ್. ಹೇಳಿ ಮ್ಯಾಮ್, ಅಷ್ಟೇ. ಏನಾದರೂ ಡೌಟ್ ಇದೆಯಾ? ಡೌಟ್ ಅದೊಂದೇ ಇದ್ದಿದ್ದು, ಯಾಕಂದರೆ ಮಿಡಲಲ್ಲಿ ಎಲ್ಲ ಹೇರ್ ಕಟ್ ಆಗ್ತಿತ್ತು. ಡ್ಯಾಂಡ್ರಫ್ ಇದೆಯಾ? ಹೌದು, ಆ್ಯಕ್ಚುಲಿ ಅದು ಮಾಡಿಸ್ಕೊಂಡ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು ನನಗೆ. ಓಕೆ ಫೈನ್, ಯು ಕ್ಯಾನ್ ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಯಾವಾಗ ಬರೋ ಪ್ಲ್ಯಾನ್ ಇದೆ? ಸಂಡೇ ಬರ್ತೀರಾ? ನಾನು ಚೆಕ್ ಮಾಡಿ ಹೇಳಾ
ನಮ್ದು ಅಪಾಯಿಂಟ್ಮೆಂಟ್ ಇದೆ ಅಂತ. ಆವಾಗಲೇ ಒಂದು ಪೆಡಿಕ್ಯೂರ್ ಮಾಡಿದ್ವಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಕ್ರ್ಯಾಕ್ಸ್ ಇತ್ತು ನಿಮ್ಗೆ ಇಲ್ಲಿ. ಹೌದೌದು, ಚೆನ್ನಾಗಿ ತೆಗೆದ್ವಾ? ಇಲ್ಲ, ನೀಟಾಗಿ ಆಗಿದೆ. ಇಲ್ಲೆಲ್ಲ ಕ್ರ್ಯಾಕ್ಸ್ ಇತ್ತಲ್ಲ, ಫುಲ್ ರಿಮೂವ್ ಮಾಡಿದ್ವಿ. ಮ್ಯಾಮ್ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ? ಯು ಲೈಕ್ ಇಟ್? ನೀವು ಸ್ವಲ್ಪ ಲೇಟಾಗೇ ಬಂದ್ರಿ, ಬಟ್ ಬೇಗ ಬೇಗ ಮಾಡಿಕೊಟ್ವಾ? ಬೇಗ ಮಾಡ್ಕೊಡ್ರಿ, ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡು ಬೇಗನೆ ಮಾಡ್ಕೊಟ್ಟಿದ್ದೀನಿ. ಎಸ್ ಮ್ಯಾಮ್. ಎಲ್ಲಿಂದ ಬಂದಿದ್ದು ನೀವು? ಮಂಡ್ಯ. ಓ ಮೊದಲನೇ ಸಲ ನನಗೆ ದಾರಿ ಗೊತ್ತಿರಲಿಲ್ಲ. ಮ್ಯಾಮ್, ಇನ್ನೊಂದು ಶಾಂಪೂ ಬೇಕಾ? ಮಂಡ್ಯಕ್ಕೆ ಹೋಗ್ಬೇಕಲ್ಲ ನೀವು ವಾಪಸ್ ಇವಾಗ? ಇವಾಗ ತರಿಸ್ಕೊಂತೀನಿ, ನನ್ನ ಹತ್ರ ಅಮೌಂಟ್ ಶಾರ್ಟೇಜ್ ಇದೆ, ಅದಕ್ಕೋಸ್ಕರ. ಓಕೆ ಮ್ಯಾಮ್, ಓಕೆ, ಡನ್. ಥ್ಯಾಂಕ್ ಯು. ಈಗ ಸಲೂನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಯಿಗಳು ಬೊಗಳ್ತಾ ಇದೆ. 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕಬಡ್ತೀನಿ. ಸೊ ಸಲೂನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.